ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಶಾ ನಿಶಾ ನಿಂತ್ಕೋ. ನಿಶಾ ನಿಂತ್ಕೋ. ನಿಶಾ ಏನಾಯ್ತು? ನಿಶಾ ಯಾಕೆ ಅಳ್ತಿದ್ಯಾ? ಏನಾಯ್ತು? ಏನಾಯ್ತು ನಿಶಾ? ನಿಶಾ ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ ಹೇಳು. ಅಣ್ಣ, ನಿಶಾ ಆಯ್ತು, ಸಮಾಧಾನ ಮಾಡ್ಕೋ. ಮಾವ ಮನೆಗೆ ಹೋಗೋಣ, ಇದನ್ನ ಆಮೇಲೆ ಮಾತಾಡೋಣ. ನೀವು ಕ್ಯಾಬಲ್ ಬನ್ನಿ. ಸರಿಯಾ ಬಾಯ್, ಹುಷಾರಾಗಿ ಕರ್ಕೊಂಡೋಗೋ. ದೇವ್ರೆ, ನನ್ನ ಮಗಳು ಹುಷಾರಾಗಿ ಮನೆಗೆ ಬಂದ್ಬಿಡ್ಲಪ್ಪ. ಅವಳಿಗೇನು ಆಗದೆ ಇರ್ಲಪ್ಪ. ದಯವಿಟ್ಟು ನೀನೇ ಅವಳನ್ನ ಕಾಪಾಡಬೇಕು. ಅಲ್ಲ ಶಕುಂತ್ಲಾ, ನಿಶಾ ಇದ್ದಕ್ಕಿದ್ದಾಗೆ ಎಲ್ಲೋ ಹೋಗಿದ್ದಾಳೆ ಅಂದೆ. ಏನಾಯ್ತು ಅಂತ ಕೇಳಿದ್ರೆ ಏನು ಸರಿಯಾಗಿ ಹೇಳ್ತಾ ಇಲ್ಲ. ಈಗ ನೋಡಿದ್ರೆ ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೋತಾ ಇದ್ಯಾ. ನಾನ್ ಏನು ಅಂತ ಅರ್ಥ ಮಾಡ್ಕೋಬೇಕು? ಈ ಮನೇಲಿ ಏನ್ ನಡೀತಾ ಇದೆ? ಅತ್ತೆ, ನೀವು ಕೋಪ ಮಾಡ್ಕೋಬೇಡಿ. ಶಕ್ಕುಗೆ ನಿಶಾ ಹೇಳ್ಬಿಟ್ಟು ಹೋಗಿಲ್ವಂತೆ. ನಿಶಾ ಬಂದ್ಮೇಲೆ ಏನು ಎತ್ತ ಅಂತ ಕೇಳಿ ವಿಚಾರಿಸೋಣ. ಅಲ್ಲ ಅಮ್ಮ, ನಾನ್ ಯಾವಾಗ್ಲೂ ಇವಳಿಗೆ ಹೇಳ್ತಾ ಇದ್ದೆ ತಾನೆ, ಮಕ್ಳನ್ನ ಅಷ್ಟು ಸಲಿಗೆ ಕೊಟ್ಟು ಬೆಳೆಸ್ಬೇಡ ಅಂತ. ಆದ್ರೆ ಇವಳು ನನ್ ಮಾತ್ ಎಲ್ ಕೇಳಿದ್ಲು? ಈಗ ನೋಡು, ಮನೆಯಲ್ಲಿ ದೊಡ್ಡವರು ಅಂತ ಇಷ್ಟು ಜನ ಇದ್ರು ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ. ಅತ್ತೆ, ಮೊದಲೇ ಶಕುಂತಲ ಟೆನ್ಷನಲ್ಲಿದ್ದಾಳೆ. ನೀವು ಏನೇನೋ ಹೇಳ್ಬೇಡಿ ಅತ್ತೆ. ನಿಶಾ ಬರ್ಲಿ, ಆಮೇಲೆ ವಿಚಾರಿಸೋಣ. ನಿಶಾ ಏನಾಯ್ತು? ನಿಶಾ, 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 ಈಗೇನು ಆಗಿಲ್ಲ ತಾನೆ? ಎಲ್ಲಿ ಹೋಗ್ಬಿಟ್ಟೆ ಅಮ್ಮ? ಹೇಳ್ದೆ ಕೇಳ್ದೆ. ಏನಾಯ್ತು ನಿಶಾ? ಎಲ್ಲಿಗ್ ಹೋಗಿದ್ದೆ ನೀನು? ಏನ್ ನಿನ್ನ ಅವತಾರ? ಅಭಯ್, ಏನೋ ಇದೆಲ್ಲ? ಅಮ್ಮಮ್ಮ, ಮೊದ್ಲು ನಿಶಾ ಫ್ರೆಶ್ ಅಪ್ ಆಗಿ, ಅದಾದ್ಮೇಲೆ ಮಾತಾಡೋಣ. ನಿಶಾ ಒಂದ್ ನಿಮಿಷ. ಏನ್ ನಡೀತಿದೆ ಅಂತ ನನ್ಗೆ ಈಗ್ಲೇ ಗೊತ್ತಾಗ್ಬೇಕು. ಅಭಯ್ ಹೇಳು, ಇವಳೆಲ್ಲಿಗ್ ಹೋಗಿದ್ಲು? ನಿಶಾ ಎಲ್ಲೋ ಗಾಬ್ರಿಲ್ ಹೊರಟಿದ್ ನೋಡ್ದೆ. ಆಮೇಲೆ ನಾನು ಮತ್ತೆ ಮಾವ ಇವಳನ್ನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಿಶಾ ಒಬ್ಳೆ ಹತ್ಕೊಂಡು ರೋಡಲ್ಲಿ ಬರ್ತಾ ಇದ್ಲು. ನಾವು ರೋಡ್ ಅಂತ ಏನು ಕೇಳಕ್ ಹೋಗ್ಲಿಲ್ಲ, ಕರ್ಕೊಂಡ್ ಬಂದ್ವಿ ಅಷ್ಟೇ. ಓಹೋ, ಯಾರಿಗೂ ಇವಳು ಎಲ್ಲಿ ಹೋದ್ಲು, ಏನ್ ನಡೀತಿದೆ ಅಂತ ಗೊತ್ತಿಲ್ವಾ? ಅಥವಾ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ? ನಿಶಾ, ನೀನೇ ಹೇಳು, ಏನ್ ನಿನ್ನ ಅವತಾರ? ಎಲ್ಲಿಗೆ ಹೋಗಿದ್ದೆ? ಅಳೋ ಅಂತದ್ದೇನಾಯ್ತು ನಿನ್ಗೆ? ಅಮ್ಮ, ಏನಿಲ್ಲಮ್ಮ. ಇವಳ ಫ್ರೆಂಡಿದು ಒಂದು ಬರ್ಡೇ ಪಾರ್ಟಿ ಇತ್ತು, ಅದಕ್ಕೆ ಇವಳು ಈ ತರ ಡ್ರೆಸ್ ಮಾಡ್ಕೊಂಡಿದ್ದಾಳೆ. ನೀನ್ ತೆಪ್ಪಗಿರ್ತೀಯಾ? ನಾನು ನಿನ್ನನ್ ಕೇಳ್ತಾ ಇಲ್ಲ, ಇವಳನ್ನ ಕೇಳ್ತಾ ಇರೋದು. ನಿನ್ನನ್ ಕೇಳಿದ್ರು ನನಗ್ ಸತ್ಯ ಹೇಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಿಶಾ, ಏನಾಯ್ತು ಕೇಳಿದ್ನಲ್ಲ? ಏನ್ ನಿನ್ನ ಅವತಾರ? ಯಾಕೆ ಅಳ್ತಿದ್ಯಾ? ಏನಾಯ್ತು ಅಂತ ಹೇಳು. ಏನಾಯ್ತು ಅಂತ ನನ್ನ ಕೇಳಿದ್ರೆ
ನಾನೇನು ಹೇಳಿ? ನಿಮ್ಮ ಅಳಿಯ ಅಲ್ಲೇ ನಿಂತಿದ್ದಾರೆ, ಅವ್ರಿಗೆ ಕೇಳಿ ಉತ್ತರ ಕೊಡ್ತಾರೆ. ಅಪ್ಪ, ನನಗೆ ಆಗಲಿ ಗಂಗೆಗೆ ಆಗಲಿ ಎಲ್ಲ ವಿಷಯದಲ್ಲೂ ನಿಮ್ಮ ಪ್ರೋತ್ಸಾಹ ಇರ್ತಾ ಇತ್ತು. ಓದೋ ವಿಷಯದಲ್ಲಾಗಿರ್ಬೋದು, ನಾನು ಹಾಡೋ ವಿಷಯದಲ್ಲಾಗಿರ್ಬೋದು, ಅಥವಾ ಯಾವುದೇ ವಿಷಯದಲ್ಲಾಗಿದ್ರೂ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರ್ತಾ ಇತ್ತು. ನೀವು ಯಾವತ್ತೂ ಹೆಣ್ಮಕ್ಳು ಅಡುಗೆ ಮಾಡ್ಕೊಂಡು ಮನೇಲೇ ಇರಿ ಅಂತ ಹೇಳ್ದವ್ರೇ ಅಲ್ಲ. ಆದ್ರೆ ಇವಾಗ ನನಗಿಷ್ಟು ಒಳ್ಳೆ ಕೆಲಸ ಸಿಕ್ಕಿರ್ಬೇಕಾದ್ರೆ ಯಾಕೆ ಬೇಡ ಅಂತಿದ್ದೀರಾ? ಅದು ಬರೀ ನನ್ ಮದ್ವೆ ಮಾಡ್ಬೇಕು ಅನ್ನೋ ಕಾರಣ ಅಂತೂ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಹೇಳಿ ಅಪ್ಪ, ನಾನು ಆಫೀಸಿಗೆ ಯಾಕೆ ಹೋಗ್ಬಾರ್ದು? ಮಾತಾಡಿ ಅಪ್ಪ. ಅಲ್ಲಮ್ಮ ಗೌರಿ, ಅಮ್ಮಮ್ಮ ಕೆಲಸ ಕೊಟ್ಟ ತಕ್ಷಣ ನೀನ್ ಹೇಗಮ್ಮ ಒಪ್ಕೊಂಡೆ? ಅಭಯ್ ಇರೋ ಆಫೀಸ್ಗೆ ನೀನ್ ಹೇಗೆ ಹೋಗ್ತೀಯ? ನೀನಲ್ಲಿ ಹೋಗೋದ್ರಿಂದ ಪ್ರತಿನಿತ್ಯ ಅಭಯನ ನೋಡ್ಬೇಕಾಗತ್ತೆ. ಕಳ್ಕೋಬೇಕು ಅಂತ ಇರೋ ಸಂಬಂಧಕ್ಕೆ ನೀನೇ ನೀರು ಎಡ್ದಾಗಲ್ವ ಮಗಳೇ? ಅಪ್ಪ, ನಿಮ್ಗಿನ್ನೂ ನನ್ ಮೇಲೆ ನಂಬಿಕೆ ಬಂದಿಲ್ವಾ? ನನಗೆ ಅಭಯ್ ಜೊತೆ ಇರೋ ಈ ತಾಳಿ ಸಂಬಂಧನ ಕಡ್ಕೊಬೇಕು ಅನ್ನೋ ಯೋಚನೆ ಇಲ್ಲ. ಅವ್ರು ನನ್ನ ಕಣ್ಮುಂದೆ ಇಲ್ಲ ಅಂದ ಮಾತ್ರಕ್ಕೆ ನಾನು ಅವ್ರನ್ನ ಮರೆಯೋಕ್ಕಾಗಲ್ಲ ಅಪ್ಪ. ಹಾಗಂತ ಅವ್ರು ನನ್ನ ಕಣ್ಮುಂದೆ ಇದಾರೆ ಅಂದ ತಕ್ಷಣ ಅವ್ರ ಮೇಲೆ ವ್ಯಾಮೋಹನೂ ಬೆಳೆಸಕ್ಕಾಗಲ್ಲ. ಅವ್ರು ನನ್ನ ತಂಗಿ ಗಂಡ ಅನ್ನೋದನ್ನ ನಾನ್ ಮರೆಯಲ್ಲ ಅಪ್ಪ. ಈ ತಾಳಿ ಇನ್ಯಾವ ಸಂಬಂಧಕ್ಕೂ ಧಕ್ಕೆ ತರೋದಿಲ್ಲ. ಗುಟ್ಟಾಗಿದೆ, ಗುಟ್ಟಾಗೇ ಇರತ್ತೆ. ಇಷ್ಟು ಮಾತ್ರ ನನ್ನಿಂದ ನಿಮಗೆ ಹೇಳಬಲ್ಲೆ. ಅಂದ್ರೆ ನೀನ್ ಈ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡ್ಬಿಟ್ಟಿದ್ಯಾ ಅನ್ನು? ಹೌದು, ನೀವು ಇಷ್ಟು ದಿನ ಕಷ್ಟಪಟ್ಟಿದ್ ಸಾಕು. ನಿಮಿಗೂ ವಯಸ್ಸಾಯ್ತು. ನೀವು ಆರಾಮಾಗಿ ಮನೇಲಿ ಅಮ್ಮ ತಾತನ್ ಜೊತೆ ಕಾಲ ಕಳೀರಿ. ನಾನ್ ದುಡ್ದು ಮನೆ ನಡೆಸ್ತೀನಿ ಅಪ್ಪ. ಮನೆ ಹೇಗೋ ನಡೆಯುತ್ತಮ್ಮ. ನನಗ್ ನೀನ್ ಬದುಕು ನಡಿಬೇಕು, ನೀನ್ ಮದ್ವೆ ಆಗ್ಬೇಕು. ನನ್ ಮದ್ವೆ ಆಗೋಗಿದೆ ಅಪ್ಪ. ಅದ್ರ ಚಿಂತೆನ ನೀವು ಬಿಟ್ಬಿಡಿ. ನಾಳೆಯಿಂದ ಆಫೀಸ್ಗೆ ಹೋಗ್ತೀನಲ್ವಾ, ಎಲ್ಲ ಸರಿ ಹೋಗುತ್ತೆ.